ಇದನ್ನ ಈಗ ಅನ್ಕವರ್ ಮಾಡೋಣ. ನಮ್ಮ ಅಮ್ಮ RR ನಗರ್ ಟೆಂಪಲ್ಗೆ ಬರಬೇಕು ಅಂತ ಹೇಳ್ತಾ ಇದ್ರು. ಪಿಕ್ನಿಕ್ ಬಂದಂಗೆ ಬಂದಿದ್ದೀವಿ ನೋಡಿ. ನಮ್ಮ ಬ್ರೇಕ್ಫಾಸ್ಟು ಏನೋ ದೋಸೆ ಥರ ಕೊಟ್ಟವ್ರೆ, ಮತ್ತು ಇಲ್ಲೇನೋ ಕಾರ್ನು ಕ್ಯಾಪ್ಸಿಕಮ್ ಕೊಟ್ಟವ್ರೆ. ತಿನ್ನೋಣ ಬನ್ನಿ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋಣ. ಫೋನ್ ತರಿಸಿರೋದು ಯಾರಿಗೆ ಅಂತಿರ್ಬೋದು, ಯಾರಿಗಿರ್ಬೋದು? ನನಗಂತೂ ಬೇಡ. ಓಪನ್ ಮಾಡಲ? ಮಾಡ್ಬಿಡಿ. ಯಾರಿಗಿರ್ಬೋದು? ರಾಣಿಗ ಯೋಚನೆ ಮಾಡಿ. ನಾವು ಯಾರಿಗೋ ಪ್ರಾಮಿಸ್ ಮಾಡಿದ್ರಿ, ಯಾರಿಗೋ ಪ್ರಾಮಿಸ್ ಮಾಡಿದ್ವಿ ಆರ್ಡ್ರ್ ಮಾಡ್ತೀವಿ ಅಂತ. ಒಂದು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾರಿಗೋ ನಾವು ಪ್ರಾಮಿಸ್ ಮಾಡಿದ್ವಿ ತರಿಸ್ಕೊಡ್ತೀವಿ ಅಂತ. ಯೋಚನೆ ಮಾಡಿ. ಡ್ಯಾಡಿ ಹತ್ರ ಇದೆಯಲ್ಲ ಫೋನು, ವಿಡಿಯೋ ಮಾಡ್ಬೇಕಾದ್ರೆ ವಾಚ್ಮೆನ್. ವೆರಿ ಗುಡ್. ವಿಡಿಯೋ ಮಾಡೋಕೆ ಯಾವಾಗ ಹೇಳೋದು ವಾಚ್ಮೆನ್ ಅವರು, ಅಣ್ಣ ಚಿಕ್ಕ ಫೋನ್ ಅಣ್ಣ, ಅಣ್ಣ ಚಿಕ್ಕ ಫೋನ್ ಕೊಡ್ಸೋಣ ಪ್ಲೀಸ್ ಅಣ್ಣ, ನನ್ನ ಫೋನ್ ಇಲ್ಲ ಅಂತ ಪಾಪ ಯಾವಾಗಲೂ ಹೇಳೋರು. ನಮ್ಮ ಪ್ಯಾಲೇಸ್, ನಮ್ದು ಪ್ಯಾಲೇಸ್ ಅಂತ ಅಪಾರ್ಟ್ಮೆಂಟ್ಸ್ ಅವರು ವಾಚ್ಮೆನ್. ಓ ತಗೊಂಡ್ಬಿಟ್ಟಿದ್ರಾ? ಇಲ್ಲ, ಅವ್ರಿಗೆ 3-4 ಬಾಕ್ಸ್ ಒಳಗೆ ಇಟ್ಬಿಟ್ಟು ಏನೇನೋ ಐಟಮು. ಅಣ್ಣ ಈ ಸರಿ ನೀವು ಗೆದ್ದರೆ ನಿಮಗೆ ಫೋನು ನೆಕ್ಸ್ಟ್ ವಿಡಿಯೋಲಿ ಕೊಡ್ತೀವಿ ಅಂತ ಏನಾದ್ರು ಹೇಳ್ಬಿಟ್ಟು ಫೋನ್ ಕೊಟ್ಬಿಡು. ಏನಾದ್ರು ಪ್ಲ್ಯಾನ್ ಮಾಡೋಣ. ಬ್ಯೂಟಿಫುಲ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಅಮ್ಮನ RR ನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಅಂದರೆ ನಮ್ಮ ಕಾರ್ ಮುಂದೆಯಿಂದ. ಸೊ ಕಾರ್ AC ಆನ್ ಮಾಡಿಟ್ಟಿದ್ದೀನಿ, ಬಿಕಾಸ್ ಬಿಸಿಲಲ್ಲಿ ನಿಂತಿತ್ತು, ಸಖತ್ ಬಿಸಿ ಆಗ್ಬಿಟ್ಟಿದೆ ಒಳಗಡೆ. ಅದಕ್ಕೊಂದು 2 ನಿಮಿಷ AC ಆನ್ ಆಗಿರಲಿ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಕಾರ್ ವಾಶಿಗೆ ಕೊಡಬೇಕು. ಇವತ್ತು ಸರ್ವಿಸ್ಗೆ ಹೋಗ್ತಾ ಇದೆ ಕಾರು. ಡಿಸ್ಪ್ಲೇದೆಲ್ಲ ಇಶ್ಯೂ ಹೇಳಿದ್ನಲ್ಲ, ಅದ್ರದ್ದು ಏನು ಅಂತ ತೋರ್ಸೋಕ್ಕೆ ಬನ್ನಿ. ನೋಡಿ ಬಿಸಿಲು ಹೆಂಗೆ ಹೊಡಿತಾ ಇದೆ, ತಲೆ ಮೇಲಿದೆ ಬಿಸಿಲು. ಸೊ ನಮ್ಮ ಅಮ್ಮ RR ನಗರ್ ಟೆಂಪಲ್ಗೆ ಬರಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಅವ್ರನ್ನಲ್ಲಿ ಕರ್ಕೊಂಬಂದಿದ್ದೀನಿ. ಈಗ ಅವ್ರು ಅಲ್ಲಿ ಒಳಗೆ ಹೋಗಿದ್ದಾರೆ. ವಾಪಸ್ ಬಂದಮೇಲೆ ನಾನು ನನ್ನ ಕಾರ್ನ ಸರ್ವಿಸಿಗೆ ಕೊಡಬೇಕು. ಗೈಸ್ ನಾವು ಅಲ್ಲಿಂದ ಹೊರಟ್ವಿ. ನಮ್ಮ ಅಕ್ಕನೂ ಬಂದ್ಬಿಟ್ಲು, ಮಾಡೋ ಕೆಲಸ ಇಲ್ಲದೆ ನೋಡಿ, ಅವಳು ಜಾಯ್ನ್ ಆಗಿದ್ದಾಳೆ. ಈಗ ನಾನು ಸರ್ವಿಸ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಫ್ಯಾಮ್ಲಿನ ಸರ್ವಿಸ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾರ್ ಬಿಟ್ಬಿಟ್ಟು ಈಗ ಅಲ್ಲಿ ಏನು ಎಷ್ಟೊತ್ತಾಗುತ್ತೆ, 2 ಅವರ್ 1 ಅವರ್ ಏನೂ ಗೊತ್ತಿಲ್ಲ ನನಗೆ. ಸೊ ಜಾಸ್ತಿ ಟೈಮ್ ಆಗುತ್ತೆ ಅಂದರೆ ಎಲ್ಲರೂ ಕ್ಯಾಬ್ ಹತ್ತು ಕಳಿಸ್ಬಿಟ್ಟು ನಾನು ವೆಯ್ಟ್ ಮಾಡಿಸ್ಕೊಂಡು ಹೋಗ್ಬೇಕು. ಇಲ್ಲ ಮನೆಗೆ ಬಂದ್ಬಿಡು, 2 ಅವರ್ ಅಲ್ಲಿ ಗಂಟ ಆಮೇಲೆ ವಾಪಸ್ ಹೋಗು. ಇಲ್ಲ ಹಂಗೆಲ್ಲ ಆಗಲ್ಲ, ನೋಡೋಣ ಏನಾಗುತ್ತೆ ಅಂತ. ಈಗ ಫಸ್ಟ್ ಹೋಗಿ ನಾನು ಜಿಮ್ಗೆ ಬೇರೆ ಹೋಗ್ಬೇಕು ಇವತ್ತು. ಬನ್ನಿ ಹೋಗೋಣ. ನೋಡಿ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ. ಡೈರೆಕ್ಟ್ ಆಗಿ ಇಲ್ಲಿ ರೀಚ್ ಆದ್ವಿ. ನೋಡಿ 2 ಅಂಬ್ರೆಲಾ ತೊಗೊಂಡಿದ್ದು, ಇವತ್ತು ಯೂಸ್ ಆಯಿತು. ಬನ್ನಿ ಹೋಗೋಣ. ಗೈಸ್ ಸೊ ಗಾಡಿ ಬಂದು ಕೊಟ್ಟಿದ್ದೀನಿ, 1 ಅವರ್ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಅಮ್ಮ ನೋಡಿ ಬಂದು ಸೆಟ್ಲ್ ಆಗ್ಬಿಟ್ಟವ್ರೆ. ಅವಳು ಹೊಡ್ತಾಳೆ ಇಲ್ಲಿಂದ. ಸೊ ಇದು ಲಾಂಜು, ಸರ್ವಿಸ್ ಮಾಡ್ಬೇಕಾದ್ರೆ ಲಾಂಜಲ್ಲಿ ಇರ್ಬೋದು. ನಾವು ಅಲ್ಲಿ ಕೂತ್ಕೊಂಡು ನೋಡ್ಬೋದು ಗಾಡಿ ರೆಡಿ ಆಗ್ತಿರೋದೆಲ್ಲ. ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ಇವತ್ತು, ಯಾಕೋ ಸಡನ್ನಾಗಿ ಈ ರೇಂಜಿಗೆ ಮಳೆ. ಗೈಸ್ ಗಾಡಿ ಸರ್ವಿಸಿಗೆ ಪಿಕ್ನಿಕ್ ಬಂದಂಗೆ ಬಂದಿದ್ದೀವಿ ನೋಡಿ. ಇಷ್ಟು ಜನ ಗಾಡಿ ಸರ್ವಿಸ್ ಕೊಡೋಕ್ಕೆ. AC ಇದೆ, ಒಳ್ಳೆ ಸೋಫಾ ಇದೆ, ಆರಾಮಾಗಿ ನಿದ್ದೆ ಹೊಡ್ಬಿಟ್ಟು ಎದ್ಬಿಡೋದು. ಪೊಲೀಸ್ ಗಾಡಿ ಎಲ್ಲ ಸರ್ವಿಸ್ ಮಾಡ್ತಾರೆ ನೋಡಿ ಗೈಸ್. ಇಲ್ಲಿ ಸರ್ವಿಸ್ ಏರಿಯಾ. ಭಯ ಆಯ್ತಾ? ಸೊ 2 ನಿಮಿಷ ಅಂತ ಹೇಳಿದ್ದಾರೆ, 1 ಅವರ್ ಅಂದರು ಫಸ್ಟು. ಈಗ ಇನ್ನೊಬ್ರು ಬಂದು 2 ನಿಮಿಷ ಆಗೋಗುತ್ತೆ, ಲೇಟೆಸ್ಟ್ ವರ್ಷನ್ ಇದೆ ಅಂದರು. ಸೊ ಈಗ ನಾನು ಡಿಸ್ಪ್ಲೇನ ಅಪ್ಡೇಟ್ ಮಾಡ್ತಾ ಇರೋದು. ಬನ್ನಿ ಮುಂದೆ ಹೇಳ್ತೀನಿ. ಇಲ್ಲಿ TV ಆನ್ ಇದೆ. ಆಗೋಗಿದೆ ಕೆಲಸ. ಆನ್ ಮಾಡಿ ಅನ್ಸುತ್ತೆ ಗಾಡಿ, ಕನೆಕ್ಟ್ ಮಾಡೋಣ ಫೋನ್. ಸೊ ನಮ್ಮ ಗಾಡಿ ರೆಡಿ ಆಯಿತು, ಅಪ್ಡೇಟ್ ಆಗಿದೆ. ಈಗ ಏನು ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದೆ ಡಿಸ್ಪ್ಲೇದು. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಗಳಿದಾರಂತೆ, ಇಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಗಾಡಿಗಳು ನಿಂತವೆ. ಮಹೇಂದ್ರ ಹಾಯ್ ಬ್ರೋ, ಆರಾಮ? ಹಾಯ್, ಆರಾಮ? ಆರಾಮ. ಥ್ಯಾಂಕ್ ಯು. ತೊಳಿ ಹೆಂಗೆ ತೊಳಿ ನಡಿಲ್ಲ. ಗೈಸ್ ಅಲ್ಲಿಂದ ಹೊರಟು ಈಗ ಗಾಡಿ ಪಾರ್ಕ್ ಮಾಡಿ ಮೇಲೆ ಹೋಗ್ತಾ ಇದ್ದೀನಿ. ನಾನು ಲಂಚು ತಿಂದಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟು ನನಗೆ ಬಂದಿದ್ದು ಚೆನ್ನಾಗಿರಲಿಲ್ಲ, ತಿನ್ನೋಕ್ಕಾಗಿಲ್ಲ, ಫುಲ್ ನಾನು ಹಂಗೆ ಬಿಟ್ಬಿಟ್ಟಿದ್ದೆ. ಸೊ ಈಗ ಹೋಗಿ ಲಂಚ್ ಮಾಡಬೇಕು. ಬನ್ನಿ 5 ಗಂಟೆ ಆಗಿದೆ ಟೈಮ್, ಅದಾದ್ಮೇಲೆ ಜಿಮ್ಗೆ ಹೋಗಬೇಕು. ಲೆಟ್ಸಿ ಗೈಸ್. ಸೊ ನಂದು ಹೊಸ ಔಟ್ಫಿಟ್ಸ್ ಬಂದಿತ್ತು. ಸೊ ಇದು ಹೊಸದು ಹಾಕಿರೋದು ನಾನೀಗ. ಸೊ ಇದನ್ನ ಈಗ ಅನ್ಕವರ್ ಮಾಡೋಣ.
ಏನಿದು ಟೀ ಶರ್ಟ್ ಇದ್ದಂಗಿದೆ. ಓಕೆ ವಾವ್ 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 ನೋಡಿ ಹೊಟ್ಟೆ ಹುರ್ಕೊಂಡು ಜನ ಬಂದರು. ಹೊಟ್ಟೆ ಉರಿ. ವಾವ್ 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 ಅಯ್ಯೋ ವಾವ್ ವಾವ್. ಸೇಮ್ ಕಲರ್ 2 ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ಸೇಮ್ ಕಲರ್ ಇದು ಇಲ್ಲ ಅಲ್ಲ? ಯಾವ್ದು ಚೆನ್ನಾಗಿದೆ ಇಷ್ಟರಲ್ಲಿ? ಇಷ್ಟರಲ್ಲಿ ಯಾವ್ದು ಚೆನ್ನಾಗಿದೆ? ಒಂದೆತ್ತಿ ನೋಡೋಣ. ಇದಾ? ಓಕೆ. ಸೊ ಇನ್ನೂ ಇದೆ ನಂದು ಔಟ್ಫಿಟ್ಸ್ ತೋರಿಸ್ತೀನಿ. ಇದು ಇಷ್ಟು ಆಯಿತಾ. ಇನ್ನೂ ಸ್ವಲ್ಪ ಒಂದು 2-3 ವಾರ ಮುಂಚೆ ಬಂದಿರೋದು. ಇದೊಂದು ನನಗೊಂದು ನಾನು ತುಂಬ ಸೇಮ್ ಕಲರ್ ತರಿಸಿದ್ದೀನಿ. 2 ಶರ್ಟು ನೋಡಿ, ಸೇಮ್ ಕಲರ್ 2 ಶರ್ಟ್. ಇದು ಟಿ ಶರ್ಟು ಹಾಫ್ ಸ್ಲೀವು. ಮತ್ತು ಇದೊಂದು ಶರ್ಟು, ಇದು ನಾನು ಹಾಕಿದ್ದೀನಿ ರೀಸೆಂಟಾಗಿ. ಮತ್ತು ಇದೊಂದು ಟಿ ಶರ್ಟು, ಇದು ನೋಡಿರ್ತೀರ. ಒಂದು ಟಿ ಶರ್ಟ್ ತರಿಸಿದ್ದೆ. ಜೊತೆಗೆ ಇದು ಇನ್ನೂ ಹಾಕಿಲ್ಲ, ಇದು ಹೊಸದಿದು. ಇದು ಹಾಕ್ಬೇಕು, ಒಳ್ಳೆ ಟೈಮ್ ನೋಡಿ ಹಾಕ್ಬೇಕು ಇದಕ್ಕೆ. ಮತ್ತು ಇದು ಬ್ಲೂ ಕಲರ್, ಇದನ್ನು ನೋಡಿದ್ದೀರಾ, ವಿಕಾಸ್ ಪ್ರೋ ಜೊತೆ ವಿಡಿಯೋ ಮಾಡಿದಾಗ ಹಾಕಿದ್ದು. ಮತ್ತು ಇದು ಮೊನ್ನೆ ಮೂವಿಗೆ ಹಾಕಿದ್ದು. ಇನ್ನು ಬೇಜಾನಿದೆ. ಐ ಆಮ್ ಸೋ ಹ್ಯಾಪಿ. ನಿಮ್ಗೆ ನೆನಪಿದೆಯಾ? ಹೊಸ ಬಟ್ಟೆನೇ ಇರ್ತಿಲ್ಲ ನಮ್ಮ ಹತ್ರ. ಹಾಂ, ಖುಷಿ ಆಗುತ್ತಾ ನೋಡಿದ್ರೆ? ಒಂದು ಬರ್ತಡೆ ಇಲ್ಲೊಂದು ಒಂದು ಹಬ್ಬಕ್ಕೆ ಪಾಪ ಕರ್ಕೊಂಡು ಹೋಗಿ ಕಡ್ಬೇಕು ತೊಗೊಳ್ಬೇಕು. 1000 ರೂಪಾಯಿಗೆ ಒಂದು ಟಿ ಶರ್ಟು, ಒಂದು ಶರ್ಟು, ಒಂದು ಪ್ಯಾಂಟ್ ತಗೋತಿದ್ವಿ ಅವಾಗ. ನಮ್ಮ ಅಪ್ಪ ಬಾರ್ಗೇನ್ ಮಾಡೋರು. 1000 ರೂಪಾಯಿಗೆ 700 ರೂಪಾಯಿ. ಒಂದು 1000 ರೂಪಾಯಿ 700 ರೂಪಾಯಿ ಕೇಳೋರು. ಕಡಿಮೆ ಮಾಡ್ಕೊಡಪ್ಪ ಮಕ್ಳಿಗೆ, ನಾವು ರೆಗ್ಯುಲರ್ ಕಸ್ಟಮರ್ ಅಂತ. ವರ್ಷಕ್ಕೆ ಒಂದೇ ಸರಿ ಬಟ್ಟೆ, ಮಿಕ್ಕಿದ್ದೆಲ್ಲ ಪ್ರಶಾಂತ್ ಅಣ್ಣ ಅವ್ರ ಇವ್ರ ಹತ್ರ ಇಸ್ಕೊಂಡು ನಮ್ಮ ಯಾರಾದ್ರೂ ಕೊಡ್ಸಿದ್ರೇನೆ ಬಟ್ಟೆ, ಇಲ್ಲ ಅಂದ್ರೆ ಬಟ್ಟೆನೇ ಇಲ್ಲ. ಇವಾಗ ವಾರ್ಡ್ರೋಬ್ ತುಂಬಾ ಇದೆ, ಜಾಗ ಇಲ್ಲ. ನಮ್ಮ ಮಾಮನೂ ಕೊಡ್ತಿದ್ದಾರೆ, ನಮ್ಮ ಅಮ್ಮ ಅವರ ತಮ್ಮ ಈ ತರ ಯಾರಾದ್ರೂ ಕೊಡ್ಸಿದ್ರೇನೆ ಬಟ್ಟೆ ನಮ್ಗೆ. ಅವಾಗ ದುಬೈಯಿಂದ ಅವ್ರು ತಗೊಂಬಂದು ಕೊಡ್ಸೋರು, ಅವ್ರು ಕೊಡ್ಸೋರು. ನಮ್ಮ ಅಮ್ಮದು ಅಷ್ಟೇ. ಅವಾಗ ನಮ್ಮನು ಬಟ್ಟೆ ತಗೋತಾ ಇರ್ಲಿಲ್ಲ. ಇವಾಗ ನಮ್ಮ ವಾರಕ್ಕೆ ಒಂದೊಂದು ಆರ್ಡರ್ ಮಾಡಿರ್ತಾರೆ. ವಾರಕ್ಕೆ ಅವ್ರಿಗೆ ಬಟ್ಟೆ ಶೋಕಿ ಇಲ್ಲ ಗೈಸ್. ನಮಗೆ ಗೋಲ್ಡ್ ಶೋಕಿ ನಮಗೆ ಗೋಲ್ಡ್ ಮಾಡಬೇಕು. ಏನಕ್ಕಮ್ಮ ಇಷ್ಟು ಗೋಲ್ಡ್ ಹುಚ್ಚು ನಿನಗೆ ಅಂದ್ರೆ, ಎಲ್ಲ ನಿಮ್ಗೆ ಕಣೋ, ನಾನು ಓದ್ಮೆಲ್ಲ ನಿಮ್ಗೆ ಕಣೋ ಅಂತಾರೆ. ವಾರಕ್ಕೆ ಒಂದ್ಸರಿ ಒಂದು ಗೋಲ್ಡ್ ತೋರಿಸ್ತಾರೆ. ಅಂದ್ರೆ ವಾರಕ್ಕೊಂದು ತಗೊಳಲ್ಲ ನಾವು, ಎಷ್ಟೋ ತಿಂಗ್ಳಿಗೆ ಒಂದು ತಗೊಳ್ಳೋದು, ಬಟ್ ತೋರಿಸ್ತಾರೆ. ಇದು ಸಖತ್ತಾಗಿದೆ ನೋಡು, ಇದು ಸಖತ್ತಾಗಿದೆ ನೋಡು. ತೋರಿಸ್ತಾ ಇದ್ದೀನಿ ತಗೊಂಡ್ ಇವಾಗ 3 ತರ ತೋರಿಸಿದೀನಿ. ನೋಡೋಣ ಯಾವಾಗ ಬರುತ್ತೆ ಅಂತ. ಬರ್ಲಿ. ಗೈಸ್, ಇದು ನನ್ನ ಹೊಸ ಔಟ್ಫಿಟ್ಸ್. ಬಟ್ಟೆ ಇದೆಲ್ಲ ನಾನು ಹಾಕಿ ವಿಡಿಯೋ ಮಾಡ್ಬೋದು, ಬಟ್ ನನಗೆ ಅಷ್ಟೆಲ್ಲ ಐಡಿಯಾ ಇಲ್ಲ. ಆ ಥರ ವಿಡಿಯೋ ಮಾಡ್ಬೇಕಂದ್ರೆ ಹೇಳಿ, ಒಂದು ವಿಡಿಯೋ ಮಾಡ್ಬಿಡೋಣ. ಇನ್ನೊಂದು ಯಾವುದೋ ಶರ್ಟ್ ಬಂದಿದೆಯಂತೆ. ಹೌದಪ್ಪ ಇದು. ಥ್ಯಾಂಕ್ ಯು. ಹೆಂಗಿದೆ ನೋಡೋಣ. ಇನ್ನೊಂದು ತಿಂಗಳು ಶಾಪಿಂಗ್ ಮಾಡೋಂಗಿಲ್ಲ. ನಾನು ಆಚೆ ಹೋಗ್ಬಿಟ್ಟು ಬಟ್ಟೆ ತಗೋತಿದ್ದೆ, ಇವಾಗ ಆನ್ಲೈನೇ ಮಾಡ್ತಾ ಇದ್ದೀನಿ. ಹೆಂಗಿದೆ ನೋಡೋಣ. ಯಾವ್ದಿದು? ನಾನು ತರಿಸಿರೋದಾ? ಯಾವ್ದು ಹಿಂಗಿದೆ? ನಾನು ತರಿಸಿರೋ ಥರನೇ ಇಲ್ವಪ್ಪ. ನೋಡೋಣ ತೆಗೆದ್ಬಿಟ್ಟು. ಗೈಸ್, ನೋಡೋಕ್ಕೇನೋ ಸಕ್ಕತ್ತಾಗಿ ಕಾಣ್ತಿದೆ, ಬಟ್ ಕ್ವಾಲಿಟಿ ತುಂಬ ಕೆಟ್ಟದಾಗಿದೆ. ಒಳ್ಳೆ ತೆಳು ಬಟ್ಟೆ. ಇದೊಂದು ಕ್ವಾಲಿಟಿ ತುಂಬ ಕೆಟ್ಟದಾಗಿದೆ. ನಾನು ಹೆಂಗೆ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ. ಆರ್ಡರ್ ಮಾಡಿ ತುಂಬ ದಿನ ಆಗಿದೆ ಅನಿಸುತ್ತೆ, ಬಟ್ ನಾನೇ ಆರ್ಡರ್ ಮಾಡಿರೋದು. ನನಗೆ ಈ ಬಟ್ಟೆ ನೋಡಿ ನೆನಪಾಯಿತು. ಫಸ್ಟ್ ಒನ್ ಇದೆಯಲ್ಲ, ಇದು ನೋಡಿ ನೆನಪಾಯಿತು. ಸಖತ್ ಇಷ್ಟ ಆಗಿತ್ತು ಅಂತ ಆರ್ಡರ್ ಮಾಡಿದ್ದೆ. ಹೆಂಗೆ ಅಂದರೆ, ಏನೋ ಸ್ಕ್ರೋಲ್ ಮಾಡಬೇಕಾದ್ರೆ ಒಂಚೂರು ತಲೆ ಕೆಟ್ಟಾಗ ಆರ್ಡರ್ ಮಾಡ್ಬಿಡ್ತೀನಿ ಆನ್ಲೈನ್ ನಾನು. ಬಟ್ಟೆ ಚೆನ್ನಾಗಿದೆ ಅನಿಸಿದ್ರೆ. ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ ಬಂದಾಗ ಹಿಂಗೆ ಟ್ಯಾಪ್ ಮಾಡಿಬಿಟ್ಟು ವೆಬ್ಸೈಟ್ಗೆ ಹೋಗ್ಬಿಟ್ಟು ಆರ್ಡರ್ ಮಾಡಿಬಿಟ್ಟಿರ್ತೀನಿ. ನನ್ನ ಫೇವ್ರೆಟ್ ವೈಟ್ ಕಲರ್ ವಾಚ್ ಬಿದ್ದೋಗ್ದೋಯ್ತು. ಒನ್ ಆಫ್ ದ ಫೇವ್ರೆಟ್ ವಾಚ್ ಬೇಕಿದ್ದು ನಂದು. ಬ್ಲ್ಯಾಕ್ ಕಲರ್ ಹಿಂಗೆ ಬಿದ್ದು ಹೊಡೆದೋಯ್ತು, ವೈಟು ಹೊಡೆದೋಯ್ತು. ಈಗ ಹೆಂಗೆ ಫಿಕ್ಸ್ ಮಾಡ್ತಿದ್ದೀನಿ ನಾನೀಗ? ಹೆಂಗೆ ಬಿದ್ದು ಹೊಡೆದೋಯ್ತು. ಪಿನ್ ಆಗಲ್ಲ, ಅದು ಹಾಕ್ಬಿಟ್ರೆ ಆಗಲ್ಲಪ್ಪ. ಇದೇ ಕ್ರ್ಯಾಕ್ ಆಗ್ಬಿಟ್ಟಿದೆ. ತೆಗೆದ್ಬಿಟ್ಟು ಇನ್ನೊಂದು ವಾಚ್ ಅವರು ಕೊಡಬೇಕು. ಇಲ್ಲ ನೋಡೋಣ ಗೈಸ್, ಮಾಡ್ಸೋಣ. ನಂದು ಒಂದಷ್ಟು ವಾಚ್ ಇದೆ ರೆಡಿ ಮಾಡಿಸೋದು. ನಂದು ವಾಚ್ಗಳೇ ಕರೆಕ್ಟಾಗಿ ಇಟ್ಕೊಳ್ಳೋ, ಅದೇ ಪ್ರಾಬ್ಲಮ್. ಗೈಸ್ ನೋಡಿ, ಲಂಚ್ ಇಷ್ಟೇ ನಂದು ಲಂಚ್. ಗೈಸ್ ಇದೇನು ಅಂತ ಕೊಟ್ಟಿಲ್ಲ, ಒಳ್ಳೆ ಪೇಸ್ಟ್ ಥರ ಕೊಟ್ಟವ್ರೆ. ನಮ್ಮ ಅಪ್ಪ ಬನ್ನೇನೋ ಕೊಟ್ಟಿದ್ದಂತೆ. ನಮ್ಮ ಅಪ್ಪ ಬನ್ನೇನೋ ಕೊಟ್ಟಿರಂತೆ. ನಮ್ಮ ಅಪ್ಪ ಬಂದು ತಿನ್ಬಿಟ್ಟವ್ರೆ.
ಚಟ್ನಿ ಇದ್ದಂಗಿದೆ. ವೆರಿ ಬ್ಯಾಡ್. Guys, I'm proud that I'm pushing myself today and I am not letting my mind control me. ಸೊ ನಾನು ಈಗ ಒಂದು ಬುಕ್ ಓದೋಕ್ಕೆ ಶುರು ಮಾಡಿದ್ದೀನಿ ಗೈಸ್. ಇಟ್ಸ್ ಬೀಯಿಂಗ್ ಗ್ರೇಟ್ ಹೆಲ್ಪ್ ಲೈಫಲ್ಲಿ. ಒನ್ ಆಫ್ ದ ಗ್ರೇಟೆಸ್ಟ್ ಡಿಸಿಷನ್ ಅಂದರೆ ಬುಕ್ ಓದೋಕ್ಕೆ ಶುರು ಮಾಡಿದ್ದು. ಇಟ್ಸ್ ಹೆಲ್ಪಿಂಗ್ ಮೀ ಸೋ ಮಚ್. ಲೈಫಲ್ಲಿ ತುಂಬ ಕಲಿತಾ ಇದ್ದೀನಿ. ಆ್ಯಂಡ್ ಅದು ಬ್ರೈನ್ ಬಗ್ಗೆ ಎಲ್ಲ ಇದೆ. ಸೊ ಮೆಂಟಲ್ ಹೆಲ್ತ್ ಮತ್ತು ನಿಮ್ಮ ಎಮೋಷನ್ಸ್ ಹೆಂಗೆ ಆಟ ಆಡಿಸುತ್ತೆ ನಿಮ್ಮ ಜೊತೆ ಅಂತ. ಸೊ ಜಿಮ್ ವಿಷಯ ತುಂಬ ಇಂಪಾರ್ಟೆಂಟಾಗಿ ಬರ್ತಿದ್ದಾರೆ ಅದರಲ್ಲಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಅದಕ್ಕೆ ಈಗ ಅಣ್ಣ ಖುಷಿನಾ? ಹೌದಾ? ಓಕೆ ಓಕೆ, ಬನ್ನಿ ಹೋಗೋಣ ಜಿಮ್ಗೆ. ಅಣ್ಣ ಫುಲ್ ಹ್ಯಾಪಿಯಾಗೇ ಇದ್ದಾರೆ. ನನ್ನ ಕಾರು ಅಂದ್ಕೊಂಡು ಈ ಕಾರ್ ತೆಗಿತಾ ಇದ್ದೀನಿ ನಾನು. ಗೈಸ್ ಇದೊಂದು ಕನ್ಫ್ಯೂಸ್ ಆಗಿಬಿಟ್ಟಿದೆ ಗೈಸ್. ನಮ್ಮ ಮನೆಯಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಯಾರೋ ಒಬ್ಬರು ಸೇಮ್ XUV ತೊಗೊಂಡ್ಬಿಟ್ಟಿದ್ದಾರೆ. ಅದು ಯಾವಾಗಲೂ ಅಲ್ಲಿ ನಿಲ್ಲುತ್ತೆ. ನಂದು ಯಾವಾಗ ಒಂದೊಂದ್ಸರಿ ಅಲ್ಲಿ ನಿಲ್ಲುತ್ತೆ. ನಾನು ನಂದು ಅಂದ್ಕೊಂಡು ಪದೇ ಪದೇ ಹೋಗ್ತೀನಿ, ಬಟ್ ಅದು ನಂದಲ್ಲ. ನಂದಿಲ್ಲಿದೆ ನೋಡಿ ಗೈಸ್. ಸೊ ವಾಪಸ್ ಜಿಮ್ಮಿಂದ ಮನೆಗೆ ಬಂದೆ ಆ್ಯಂಡ್ ಅದೇ ಶರ್ಟ್ ಹಾಕೊಂಡು ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿ ಗೊತ್ತಿಲ್ಲ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವತ್ತು ನಂದು ಒನ್ ಆಫ್ ದ ಬ್ಯಾಡೆಸ್ಟ್ ಡೇ ಬಿಕಾಸ್ ನನ್ನ ವಾಚ್ ಹೊಡೆದೋಯ್ತು. ತುಂಬ ಬೇಜಾರಾಗ್ತಿದೆ. ನನ್ನ ಫೇವ್ರೇಟ್ ವೈಟ್ ಕಲರ್ ವಾಚ್ ಅದು. ಹಾಕೊಂಡು ಹೋದರೆ ತುಂಬ ಜನ ಕೇಳೋರು ಎಲ್ಲಿ ತೊಗೊಂಡಿದ್ದು ಅಷ್ಟು ಚೆನ್ನಾಗಿತ್ತು ವಾಚ್ ಅದು. ಬಟ್ ಎನಿವೇಸ್ ನೋಡೋಣ, ರೆಡಿ ಆದರೆ ರೆಡಿ ಆಗುತ್ತೆ. ಅದೇ ಥರ ಸೇಮ್ ಬ್ಲ್ಯಾಕ್ ತೊಗೊಂಡಿದ್ದೆ. ಬ್ಲ್ಯಾಕ್ ಅಂತೂ ತಂದಿದ್ದು 2 ದಿನಕ್ಕೆ ಹೊಡೆದಾಕ್ಬಿಟ್ರು. ಯಾರು ಹೊಡೆದಾಕಿದ್ರೆ ಗೊತ್ತಿಲ್ಲ. ಅದು ಹಳೆ ವ್ಲಾಗ್ ನೀವು ನೋಡಿದ್ರೆ ನಮಗೆ ಗೊತ್ತಿರುತ್ತೆ. ಸೊ ತುಂಬ ಹಳೇದು. ಆಮೇಲೆ ಈ ವಾಚ್ ಹಿಂಗಾಗೋಯ್ತು. ನೋಡೋಣ, ಹೊಸ ವಾಚ್ ಕಲೆಕ್ಷನ್ಸ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್.